ಇನ್ನು ಪಾಕಿಸ್ತಾನದ ಟೀಮ್ನ ವಿಚಾರಕ್ಕೆ ಬರೋದಾದ್ರೆ ಪಾಕಿಸ್ತಾನದಲ್ಲೂ ಕೂಡ ಪ್ಲಸ್ ಅಂಡ್ ಮೈನಸ್ ಇದ್ದೇ ಇದೆ. ಅಂತಾರಾಷ್ಟ್ರೀಯ ಮಟ್ಟದ ಆಟವೇ ಕಾಣ್ತಾ ಇಲ್ಲ. ಫರ್ಹಾನು, ಫಕರ್ ಜಮಾನು, ಹ್ಯಾರಿಸ್ ಸ್ಥಿರ ಬ್ಯಾಟಿಂಗ್ ಆಡ್ತಾ ಇಲ್ಲ ಅವರು. ಆಮೇಲೆ ಬೌಲಿಂಗ್ನಲ್ಲಿ ಶಾಹಿನ್ ಶಾ, ರವೂಫ್ ಉತ್ತಮ ಬೌಲಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಅದನ್ನ ಬಿಟ್ಟರೆ ಟೀಮ್ನಲ್ಲಿ ಒಂಥರದ್ದು ಒಗ್ಗಟ್ಟಿಲ್ಲ, ಯುನಿಟಿ ಇಲ್ಲ. ಆದರೆ ಭಾರತದ ವಿರುದ್ಧ ಒಗ್ಗಟ್ಟು ಬರುತ್ತೆ ಅಂತಾನೆ ಅವರು ಪ್ರತಿ ಮ್ಯಾಚ್ ಆಡ್ತಾ ಇದ್ದಾರೆ. ಅಂದ್ರೆ ಆಟಕ್ಕಿಂತ ಮಾತಿನಲ್ಲಿ ಅವರು ಜಾಸ್ತಿ ಸದ್ದು ಮಾಡ್ತಾ ಇದ್ದಾರೆ. ಹೀಯಾಳಿಸೋದು, ಒಂಥರ ಛೇಡಿಸೋದು, ಈ ಥರದ ವಿಚಾರದಲ್ಲಿ. ಆಮೇಲೆ ಈಗ ಟೆನ್ಷನ್ ಯಾಕಿದೆ ಅನ್ನುವಂಥ ವಿಚಾರ ನೋಡೋದಾದ್ರೆ, ಪಹಲ್ಗಾಮ್ ಅಟ್ಯಾಕ್ ಆದ ನಂತರದಲ್ಲಿ ಇಂಡಿಯಾ ಮತ್ತೆ ಪಾಕಿಸ್ತಾನ್ ಮೊದಲ ಬಾರಿಗೆ ಫೈನಲ್ ಮ್ಯಾಚ್ ಅಲ್ಲಿ ಮುಖಾಮುಖಿ ಆಗ್ತಾ ಇರೋದು. ಟೂರ್ನಿಯ 2 ಪಂದ್ಯವನ್ನ ಈಗ ಆಲ್ರೆಡಿ ಭಾರತ ಟೀಮ್ ಗೆದ್ಕೊಂಡಿದೆ. ಗೆಲುವಿನ ಟೆನ್ಷನ್ ನಲ್ಲೇನೆ ಈಗ ಟೂರ್ನಿಯಲ್ಲಿ ಇವತ್ತಿನ ಮ್ಯಾಚ್ ಅಲ್ಲಿ ಗೆಲ್ಲೇಬೇಕಾದಂತ ಅನಿವಾರ್ಯತೆ ಇದೆ. ಈಗ ಅಕಸ್ಮಾತ್ ಏನಾದರೂ ಸೋತ್ರೆ ಏನ್ ಕತೆ ಅನ್ನುವಂಥ ಟೆನ್ಷನ್ನು ಅವರಿಗೂ ಇದೆ, ಇನ್ಫ್ಯಾಕ್ಟ್ ಇಂಡಿಯಾ ಟೀಮ್ಗೂ ಕೂಡ ಇದೆ. ಈಗ ಅಲ್ಲಿ 2 ಮ್ಯಾಚ್ ಆಲ್ರೆಡಿ ಸೋತಿದ್ದಾರೆ. 2 ಬಾರಿ ಭಾರತದ ಜೊತೆ ಆಡದಂಥ ಸಂದರ್ಭದಲ್ಲಿ 2023ರ ಒನ್ ಡೇ ವಿಶ್ವಕಪ್ ಫೈನಲ್ ಪಂದ್ಯದ ಸೋಲಿನ ನೆನಪಾಗುತ್ತೆ. 2024ರ T20 ವಿಶ್ವಕಪ್ ಗೆಲುವನ್ನ ತಂದು ಕೊಡ್ತಾ ಇರುವಂಥ ಸಮಾಧಾನ ಇರುತ್ತೆ. ಆ ಸಮಾಧಾನದಲ್ಲೇ ಅವರು ಇರ್ತಾರೆ. ಆಡಿದ 2 ಪಂದ್ಯಗಳಲ್ಲೂ ಕೂಡ ಹ್ಯಾಂಡ್ ಶೇಕ್ ಇಲ್ಲ, ಮಾತುಕತೆ ಇಲ್ಲ, ಅಟ್ಲೀಸ್ಟ್ ಐ ಕಾಂಟ್ಯಾಕ್ಟ್ ಕೂಡ ಇಲ್ಲ. ಒಬ್ರನ್ನೊಬ್ರು ಕಣ್ಣೆತ್ತು ಕೂಡ ನೋಡಲಿಲ್ಲ. ಅವ್ರ ಪಾಡಿಗೆ ಬಂದರು, ಆಡಿದ್ರು, ಹೋದ್ರು, ಇಷ್ಟೇ ಆಗ್ತಾ ಇತ್ತು. ಇನ್ನು ಪಾಕಿಸ್ತಾನದ ತಂಡಕ್ಕೆ ಈ ಬಾರಿಯೂ ಕೂಡ ದೊಡ್ಡ ಮಟ್ಟದಲ್ಲಿ ಇನ್ಸಲ್ಟ್ ಆಗುತ್ತೆ. ಕಂಟಿನ್ಯೂ ಆಗೋದು ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ. ಯಾಕಂತಂದರೆ 2 ಬಾರಿ ಕೂಡ ಅದೇ ರೀತಿಯಾಗಿದೆ. ಇವತ್ತು ಕೂಡ ಆ ಥರದ ಹ್ಯಾಂಡ್ ಶೇಕ್ ಮಾಡೋದಾಗ್ಲಿ, ಮಾತುಕತೆ ಆಗೋದಾಗ್ಲಿ, ಈ ಥರದ್ದು ಯಾವುದೂ ಕೂಡ ಆ ಸೀನ್ಗಳು ಕಂಡು ಬರಲ್ಲ. ಆಮೇಲೆ 2 ಮ್ಯಾಚ್ ಗೆದ್ದಿದ್ರು ಕೂಡ ಫೈನಲ್ ಮ್ಯಾಚು ಏನಾಗುತ್ತೆ ಅನ್ನುವಂಥದ್ರ ಮೇಲೆ ಡಿಸೈಡ್ ಆಗುತ್ತೆ. ಆಮೇಲೆ ಟೀಮ್ ಇಂಡಿಯಾದ ಅದೃಷ್ಟ ರೇಖೆ ಎಷ್ಟರ ಮಟ್ಟಿಗಿದೆ ಅದನ್ನು ಕೂಡ ಒಂದ್ಸಲ ನೋಡ್ತಾ ಹೋಗೋಣ. ಟೈ ಆದಂತಹ ಪ್ರಮುಖ ಟೂರ್ನಿಗಳಲ್ಲಿ ಭಾರತವೇ ಚಾಂಪಿಯನ್ ಆಗಿದೆ. ಯಾವಾಗ ಅನ್ನೋದು ಕೂಡ ಹೇಳ್ತೀನಿ ನೋಡಿ. 2007ರ ವಿಶ್ವಕಪ್ ವಿರುದ್ಧ ಟೈ ಆಗಿತ್ತು. ಆ ಸಂದರ್ಭದಲ್ಲಿ ಭಾರತ ಚಾಂಪಿಯನ್ಸ್ ಪಟ್ಟವನ್ನ ತನ್ನ ಮುಡಿಗೇರಿಸಿಕೊಂಡಿತ್ತು. ಅದಾದ್ಮೇಲೆ 2011 ವಿಶ್ವಕಪ್, ಅದರಲ್ಲಿ ಇಂಗ್ಲೆಂಡ್ ವಿರುದ್ಧ ಟೈ ಆಗಿತ್ತು. ಆಗಲೂ ಕೂಡ ಭಾರತ ಗೆದ್ದಿತ್ತು. ಇನ್ನು 2018ನಲ್ಲಿ ಏಷ್ಯಾ ಕಪ್ ಅಫ್ಘಾನಿಸ್ತಾನದ ವಿರುದ್ಧ ಟೈ ಆಗಿತ್ತು. ಆಗಲೂ ಕೂಡ ಭಾರತ ಚಾಂಪಿಯನ್ ಆಗಿತ್ತು. ಇದು ಹಿಂದೆ 2007, 2018 ಈ ಸಂದರ್ಭದಲ್ಲಿ ಆಡದಂತಹ ಮ್ಯಾಚ್ಗಳಲ್ಲಿ ಟೈ ಆದಂಥ ಸಂದರ್ಭದಲ್ಲಿ ಭಾರತ ಚಾಂಪಿಯನ್ ಪಟ್ಟವನ್ನ ಗಿಟ್ಟಿಸಿಕೊಂಡಿತ್ತು. ಸೊ ಹಾಗಾದ್ರೆ ಇವತ್ತು ನಡೆಯುವಂತಹ ಹೈ ವೋಲ್ಟೇಜ್ ಮ್ಯಾಚ್ ಹೇಗಿರುತ್ತೆ, ಹೇಗೆ ಆಡ್ತಾರೆ, ನಿರೀಕ್ಷೆಗಳನ್ನ ರೀಚ್ ಮಾಡ್ತಾರೆ, ಎಕ್ಸ್ಪೆಕ್ಟೇಷನ್ಗಳನ್ನ ರೀಚ್ ಮಾಡ್ತಾರ ನಮ್ಮ ಟೀಮ್ ಇಂಡಿಯಾ ಆಟಗಾರರು, ಅದಕ್ಕೆಲ್ಲ ಉತ್ತರ ಇವತ್ತು ಸಂಜೆ ಸಿಗುತ್ತೆ.